Western Ghats and Malnad regions are known for their scenic beauty with greenery spread all around. Poets for long have derived their inspiration from the lush green belt to pen memorable poems. But in the last couple of years, everything has changed as violence has shown its ugly face in the region. The simple and loving people of the region are no more enjoying peaceful days. They wake up to hear gunshots in their courtyard. Instead of seeing the bright sunbeams in the early hours of the day, they come across ghastly encounters which claim the lives of their own children at times. Ever since Naxal movement has spread its wings in Malnad and Western Ghat region, the brave people of the region are spending their days in fear. On one hand, Naxalites stand in their courtyard chanting the mantra of social justice and revolution. On the other hand, police visit them often to query about the Naxals. The innocent people of the area are sandwiched between the police and the Naxalites for no fault of theirs. Those fearless days cannot be enjoyed again. Western Ghat and Malnad have turned red owing to violence. Unfortunately, the issues here have been diverted into the clash between Naxals and police force. People's problems often end up in bloodshed with gunshots being fired from both sides. ಹಿಂಸಾಚಾರ ಆಗ್ತಕ್ಕಂಥ ಯಾವ ಸ್ಥಿತಿನೂ ಇಲ್ಲಿ ಇರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕಕ್ಕೆ ಒಂದು ಹೆಸರಿದೆ. ಆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಒಳ್ಳೆ ಹೆಸರಿತ್ತು. ಇಲ್ಲಿ ಶಾಂತಿ ಇದೆ, ಇಲ್ಲಿ ಬರ್ತಕ್ಕಂಥವರಿಗೆ ಒಂದು ಒಳ್ಳೆ ರೀತಿಯ ಶಾಂತಿ ಸಿಗ್ತದೆ ಅಂತಕ್ಕಂಥದ್ದು ಇತ್ತು. ಪ್ರಕೃತಿ ಸೌಂದರ್ಯದ ಮಡಿಲು ಚಿಕ್ಕಮಗಳೂರು. ಅದರಲ್ಲೂ ಸಹ ಸಿಂಗೇರಿ ಕ್ಷೇತ್ರ ಅತ್ಯಂತ ಎಲ್ಲಾ ತರದಲ್ಲೂ ಸಹ ಮಠದಿಂದ ಇರ್ಬೋದು, ಜನರಿಂದ ಇರ್ಬೋದು, ಅತ್ಯಂತ ಶಾಂತಿ ಪ್ರಿಯರು. ಯಾವುದೇ ತರದ ಹಿಂಸಾಚಾರಕ್ಕೆ ಒಗ್ಗುವವರೇ ಅಲ್ಲ. ಆದರೆ ಮಲೆನಾಡಿನಲ್ಲಿ ಅನಗತ್ಯವಾಗಿ ಇವತ್ತು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಹಿಂಸಾಚಾರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. The tribal people who are the natives of this place have always led to peaceful life despite poverty looming large. They have been happy in what they have and not much thought about amassing in excess. But this innocence of theirs has today spelled a doom for them. While the politicians have filled their stomachs by taking advantage of these people, Naxals have extended their arms in the region in the name of helping these helpless people. ಆದಿವಾಸಿಗಳೆಲ್ಲರೂ ಕೂಡ ನಕ್ಸಲೀಯರು ಅಂತ ಸರ್ಕಾರ ಮತ್ತು ಪೊಲೀಸರು ಬಿಂಬಿಸ್ತಾ ಇದೆ. ಇದು ಆದಿವಾಸಿಗಳಿಗೆ ಮಾಡ್ತಕ್ಕಂಥ ಬಹಳ ದೊಡ್ಡ ದ್ರೋಹ. ಇದು ಅವರ ಮೂಲಭೂತ ಸೌಕರ್ಯ ಬಗೆಹರಿಸೋದು ಹೋಗಲಿ, ಅವರನ್ನೇ ನಕ್ಸಲೈಟರು ಅಂತ ಹೇಳಿ, ನಕ್ಸಲೀಯ ಬೆಂಬಲಿಗರು ಅಂತ ಹೇಳಿ ಅವರನ್ನು ಸಾಮೂಹಿಕವಾಗಿ ಸಾಯಿಸುವಂತ ಒಂದು ಕೃತ್ಯಕ್ಕೆ ಸರ್ಕಾರ ಇಳಿಬಿಟ್ಟಿದೆ. ಇದಕ್ಕೆ ಕಾರಣ ಏನು? ಗಿರಿಜನರು ಅಂತಕ್ಕಂಥದ್ದನ್ನ ಹಿಡ್ಕೊಂಡು ಬಂದ್ರು, ಸಿದ್ಧಾಂತ ಅಂತಕ್ಕಂಥ ವಿಚಾರನ ಹಿಡ್ಕೊಂಡು ಬಂದ್ರು. ಆ ಸಿದ್ಧಾಂತ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಹಿಂಸಾಚಾರವನ್ನು ಆರಂಭ ಮಾಡಿದ್ರು. ಪ್ರಾರಂಭದಲ್ಲಿ ನಾವು ಎಚ್ಚರಿಸಿದ್ವಿ ಜನರನ್ನ, ಆದ್ರೆ ಜನರನ್ನ ಮೋಸಗೊಳಿಸ್ತಕ್ಕಂಥ, ಗಿರಿಜನರನ್ನ ಮೋಸಗೊಳಿಸ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಗಿರಿಜನರ ಹೆಸರು ಮತ್ತು ರಾಷ್ಟ್ರೀಯ ಉದ್ಯಾನವನ ಹೆಸರಿನಲ್ಲಿ ಏನ್ ಬಂದು ಅದನ್ನ ಕಾರಣ ಅಂತ ಹೇಳ್ತಾ ಇದ್ದಾರೆ. These people worshipped forest which has been part and parcel of their lives. But the problem started when they were told to leave their places as it comes under Kudremukh National Park area. ರಾಷ್ಟ್ರೀಯ ಉದ್ಯಾನನ ಯಾವಾಗ ಜಾರಿ ಮಾಡಿದ್ರಿಲ್ಲಿ 1997ಕ್ಕೆ ಏನು ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟರು, ಪ್ರೊಕ್ಲಮೇಷನ್ ನೋಟಿಸು, ಅವತ್ತಿಂದ ಈ ಊರಲ್ಲಿ ಸಮಸ್ಯೆ ಶುರುವಾಗಿದೆ. ಅಲ್ಲಿಂದ ಜನ ರಾಷ್ಟ್ರೀಯ ಉದ್ಯಾನನ ರದ್ದು ಮಾಡಬೇಕು ಅಂತ ಹೇಳಿ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಪ್ರಜಾತಾಂತ್ರಿಕವಾಗಿ. ರಾಷ್ಟ್ರೀಯ ಉದ್ಯಾನದ ಒಳಗಡೆ ಜನ ಯಾರು ವಾಸ ಮಾಡಬಾರ್ದು, ವಾಸ ಮಾಡುವಾಗಿಲ್ಲ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಎಲ್ಲರೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಅದರಿಂದ ಸುಮಾರು ಕೆಲವರು ಮೊದಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆನಂತರ ಅವರನ್ನು ಅಲ್ಲಿ ಉಳಿಸಬೇಕು, ಅವರು ಪರಿಸರದ ಒಂದಿಗೆ ಸಹಬಾಳ್ವೆ ನಡೆಸಿಕೊಂಡು ಪರಿಸರವನ್ನು ಉಳಿಸಿದವರು ಅಲ್ಲಿನ ಆದಿವಾಸಿಗಳು. ಅವರು ಪರಿಸರದೊಂದಿಗೆ ಬದುಕಬೇಕಾದ್ದು ವೈಜ್ಞಾನಿಕವಾದ್ದು ಅಂತ ಹೇಳುವಂಥ ವಿಚಾರದ ಮೇಲೆ ಅಲ್ಲಿ ಒಂದು ಹೋರಾಟವನ್ನು ಒಂದು ಹೋರಾಟ ಪ್ರಾರಂಭ ಮಾಡಿ ಆ ಜನರಿಗೆ ಒಂದು ಭರವಸೆಯನ್ನು ಮೂಡಿಸುವಂಥ ಒಂದು ಜಾಗೃತಿ ಒಂದು ಜಾಥವನ್ನು ಆವಾಗ ಪ್ರಾರಂಭ ಮಾಡಿ ಆ ನಂತರದಲ್ಲಿ ನಿರಂತರವಾಗಿ ಆ ಹೋರಾಟವನ್ನು ಕಾನೂನುಬದ್ಧವಾಗಿ ಪ್ರಜಾತಾಂತ್ರಿಕವಾಗಿ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಒಳಗಡೆ ಇದ್ದವರು ಸಾಧಾರಣ ಒಂದು 16 ಗ್ರಾಮಗಳಲ್ಲಿ ನಾವು ಗೆದ್ದೇಳು ಹೋಗುವುದಿಲ್ಲ ಅಂತ ನಾವು ಎಲ್ಲ ಒಂದು ಸಂಘಟನೆ ಮಾಡಿ ಒಂದು ಹೋರಾಟಕ್ಕಿಳಿದೀವಿ.
ನಾವೊಂದು ಹೋರಾಟ ಮಾಡ್ಕೊಂಡಿದ್ದು ಯಾವ ಅನಾಹುತ ಮಾಡ್ತಾ ಇರಲಿಲ್ಲ. ನಮ್ಮದು ಒಂದೇ ಕೂಗು, ನಾವು ರಾಷ್ಟ್ರೀಯ ಉದ್ಯಾನವನದ ಹೊರಗೆ ಹೋಗುವುದಿಲ್ಲ, ಒಂದೇ ಬಿಟ್ಟರೆ ಮತ್ತೆ ಯಾವುದು ನಮ್ಮದು ಯಾವುದು ಕೂಗಾಟ ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಯಾವುದೂ ಇರಲಿಲ್ಲ. This national park covers about 620 square kilometers and spread in the districts like Woodpee, Dakshin Kannada and Chikmagalur. When the displacement issue started troubling the residents here, they got scared about their future since they never lived out of the forest. They did not have any other alternative than waging battle for their habitat. Protest that started at a very small scale almost a decade ago has now blossomed but taken an ugly turn with violence becoming its center point. ಇವತ್ತು ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಆಯಿತು. ಅಲ್ಲಿರ್ತಕ್ಕಂಥ ಗಿರಿಜನರು ಒಕ್ಕಲೆಬ್ಬಿಸಬೇಕು ಅಂತಕ್ಕಂಥ ಕೂಗು ಕೇಳಿ ಬಂತು. ಇದಕ್ಕೆ ಇಡೀ ಊರಿಗೂರೇ ಗಿರಿಜನರ ಬೆಂಬಲಕ್ಕೆ ನಿಂತಿದೆ. ಪ್ರಾರಂಭದ ಹೋರಾಟಗಳಲ್ಲಿ ಉದಾಹರಣೆ. ಆದ್ರೆ ಆ ನಂತರದ ದಿನಗಳಲ್ಲಿ ಇವರ ಪೂರ್ತಿ ಹೋರಾಟದ ವರ್ಷನೇ ಇವರು ಬದಲಾವಣೆ ಮಾಡಿಕೊಂಡ್ರು. ಹಿಂದುತ್ವದ ವಿರುದ್ಧ ಇನ್ನೊಂದು ಮತ್ತೊಂದು ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಇಡೀ ಹೋರಾಟವನ್ನ ಇದು ಮಾಡಿ ತಾವು ಪ್ರತ್ಯೇಕ ಆಗೋದನ್ನ ಯೋಚನೆ ಮಾಡಿದ್ರು. ಇವತ್ತು ಇಡೀ ಏನು ಗಿರಿಜನರು ಅಂತಕ್ಕಂಥದ್ದು ಇದನ್ನೆಲ್ಲ ಹೇಳ್ತಾರೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು. ಆದ್ರೆ ಪ್ರಾರಂಭದಿಂದನೂ ಗಿರಿಜನರನ್ನ ಒಕ್ಕಲೆಬ್ಬಿಸಲಿಕ್ಕೆ ಸರ್ಕಾರ ಬಲ ಪ್ರಯೋಗವನ್ನ ಮಾಡಲಿಲ್ಲ. ಸರ್ಕಾರ ಅವರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದನ್ನಕ್ಕೂ ಸಹ ಸರ್ಕಾರ ಸ್ಪಂದಿಸ್ತಾ ಇದೆ. ಪೂರಕವಾದ ವಾತಾವರಣನ ಇವ್ರು ನಿರ್ಮಿಸಿಕೊಡ್ಬೇಕಾಗಿದೆ ಅಷ್ಟೇ. ನಮ್ಮ ಒಂದು ಜೀವನಕ್ಕೆ ಎಷ್ಟೊಟ್ಟಿದೆ, ಒಂದು 2 ಎಕರೆ ಜಮೀನು ಒಬ್ಬೊಬ್ಬರಿಗೆ ಇರ್ಬೋದು, ಮತ್ತೆ ನೀರು ಒತ್ತುವರಿ ಇಲ್ಲ. ಮತ್ತೆ ಅದರಲ್ಲೇ ನಮ್ಮ ಜೀವನ. ಒಂದೊಂದು ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಮನೆ ಇದೆ. This protest over the years has claimed a few lives, while many others have tasted caning by police. It was at this juncture, when they were completely helpless, that Naxals entered the field. ಶೋಷಿತ ಜನರ ಒಂದು ಸಂಘಟನೆಗಳನ್ನು ಮಾಡಿ ಅದಕ್ಕೆ ಬೇಕಾದ ಹೋರಾಟವನ್ನು ಕಾನೂನುಬದ್ಧವಾಗಿ ಪ್ರಜಾತಾಂತ್ರಿಕವಾಗಿ ಮಾಡ್ತಿದ್ವಿ. ಆದರೆ ನಮ್ಮನ್ನೇ ಇವತ್ತು ನಕ್ಸಲೈಟ್ ಬೆಂಬಲಿಗರ ಪಟ್ಟಿಗೆ ಸೇರಿಸ್ತಾರೆ. ನಾನು ಮಾಡಿದ ಭಾಷಣವೇ ಸರ್ಕಾರದ ವಿರುದ್ಧ ಅವಹೇಳನಕಾರಿಯಾಗಿದೆ, ಪ್ರಚೋದನಕಾರಿಯಾಗಿದೆ ಅಂಥೇಳಿ ಕೇಸುಗಳನ್ನು ಹಾಕ್ತಾರೆ. ನಮ್ಮನ್ನು ಬಾಯಿ ಮುಚ್ಚೋದಕ್ಕೆ ನೋಡ್ತಾರೆ. ಮತ್ತು ಮುಖ್ಯವಾಗಿ ಇಲ್ಲಿ ಕೋಮುವಾದಿಗಳು ನಮ್ಮನ್ನೊಂದು ದೊಡ್ಡ ಶತ್ರುಗಳನ್ನಾಗಿ ಮಾಡಿ ಪೊಲೀಸರೊಂದಿಗೆ ಸೇರಿ ನಮ್ಮನ್ನೊಂದು ನಕ್ಸಲೀಯ ಹಣೆಪಟ್ಟಿ ಕಟ್ಟಿ ನಮ್ಮನ್ನು, ನಮ್ಮ ಚಳುವಳಿಯನ್ನು, ಒಟ್ಟಾರೆ ಆದಿವಾಸಿಗಳನ್ನು ಎಲ್ಲರನ್ನೂ ಒಂದು ಮುಗಿಸುವಂತಹ ಒಂದು ತಂತ್ರ ಸನ್ನಿವೇಶ ಕಾಣಿಸ್ತಾ ಇದೆ ಸದ್ಯ. ಇವತ್ತು ಇಡೀ ದಕ್ಷಿಣ ಭಾರತಕ್ಕೆ ಒಂದು ಏನು ಮಾವೋವಾದಿ ಸಂಘಟನೆಗಳಿಗೆ ಅಸ್ತಿತ್ವ ಇಲ್ಲ ದಕ್ಷಿಣ ಭಾರತದಲ್ಲಿ. ಇವತ್ತು ಕರ್ನಾಟಕದಲ್ಲಿ ಅಸ್ತಿತ್ವವನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಅಸ್ತಿತ್ವವನ್ನ ಈ ಪಶ್ಚಿಮ ಘಟ್ಟದಲ್ಲಿ ಹುಡ್ಕೊಳ್ಲಿಕ್ಕೆ ಹೊರಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಅವರಿಗೊಂದು ನೆಲೆ ಆಗಬೇಕಾಗಿದೆ. ಪಶ್ಚಿಮ ಘಟ್ಟವನ್ನ ಬೇಸ್ ಮಾಡಿಟ್ಕೊಂಡು ಪರ್ಯಾಯ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮುಖ್ಯವಾಗಿ ಬೇರೆ ಸಮಸ್ಯೆಗಳು ಆದಿವಾಸಿಗಳಿಗಿಲ್ಲ. ಇವತ್ತು ನಕ್ಸಲರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದನ್ನ. ಆದಿವಾಸಿಗಳು ತುಂಬಾ ಶಾಂತಿಯಿಂದ ಕಾಡಿನ ಹಕ್ಕಿಗಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಇವತ್ತು ನಕ್ಸಲರಿಂದ ದ್ರೋಹ ಆಗ್ತಾ ಇದೆ. ಅದಕ್ಕೆ ಯೋಚನೆ ಮಾಡಬೇಕು. ಮತ್ತು ಆದಿವಾಸಿಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಕಾಡಿನಲ್ಲಿ ವಾಸ ಮಾಡತಕ್ಕಂಥವರಿಗೆ ಮೂಲಭೂತ ಸೌಕರ್ಯ ಕಷ್ಟ ಇದೆ. ಅದನ್ನು ನಾವು ಯೋಚನೆ ಮಾಡ್ಕೊಂಡು ನಾವು ಒಂದಷ್ಟು ಮಾತಾಡಬೇಕಾಗತ್ತೆ. ಮೂಲಭೂತ ಸೌಕರ್ಯನೂ ಸಹ ತುಂಬಾ ಕಷ್ಟ. ಮತ್ತು ಕಾಡಿನಲ್ಲಿ ಏನು ಇವತ್ತು ಗಿರಿಜನರಿದ್ದಾರೆ ತುಂಬಾ ಸಂತೋಷದಿಂದ ತುಂಬಾ ಇದಿದ್ದಾರೆ. ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಒಂದೇ ಆಗಬೇಕು ಬಿಟ್ರೆ ಬೇರೆ ಇದೆಲ್ಲ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಏನು ನಕ್ಸಲರು ಕ್ರಿಯೇಟ್ ಮಾಡಿ ಇಲ್ಲದೆ ಹೋಗಿರ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಡಿನಲ್ಲಿ ಅವರಿಗೆ ಬೇಕಾಗಿರೋದು ಹಕ್ಕುಪತ್ರ. ಇದನ್ನು ಸರ್ಕಾರ ಕೊಡಬೇಕು. The presence of the Naxals was felt for the first time when 2 suspected Naxalites were killed in an encounter at Idu near Karkala. From then to the day when 5 people were killed in an encounter at Megur near Menasinahadya, recently it had been nothing but total bloodshed. ಜನರ ವಿಶ್ವಾಸವನ್ನು ಪಡೆದು ಯಾವುದೇ ಕಾರ್ಯಾಚರಣೆ ಮಾಡಿದರೆ ಯಾವುದಾದ್ರೂ ಅದು ಉದ್ದೇಶ ಅಥವಾ ಈಡೇರಬಹುದು. ಜನರ ವಿಶ್ವಾಸವನ್ನು ಕಳ್ಕೊಂಡು ಯಾವುದೇ ಅಥವಾ ಜನರನ್ನೆಲ್ಲ ನಕ್ಸಲೈಟರು ಅಂಥೇಳಿ ಅಥವಾ ರಾಷ್ಟ್ರೀಯ ಉದ್ಯಾನದ ವಿರುದ್ಧ ಹೋರಾಟ ಮಾಡುವವ್ರನ್ನೆಲ್ಲ ನಕ್ಸಲೈಟರು ಅಂಥೇಳಿ ಈ ಸಮಸ್ಯೆಯನ್ನು ನಾವು ಪೊಲೀಸ್ ಬಲದ ಮೂಲಕ ಬಗೆಹರಿಸ್ತೀವಿ ಅಂತ ಹೇಳಿದರೆ ಬಹುಶಃ ಈ ಸಮಸ್ಯೆ ಎಲ್ಲಿಗೆ ಮುಟ್ತದೆ, ಎಲ್ಲಿಗೆ ನಿಲ್ತದೆ ಅಂಥೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರಿಗೆ ಅಥವಾ ಸರ್ಕಾರಕ್ಕೆ ನಕ್ಸಲೀಯರು ದೊಡ್ಡ ಶಕ್ತಿ ಅಲ್ಲ. ನಕ್ಸಲೀಯರನ್ನು ಸಾಯಿಸಿದರೆ ಯಾರು ಕೇಳೋದಿಲ್ಲ ಅಥವಾ ಅವ್ರನ್ನ ಮುಗಿಸಬಹುದು. ಇವರು ಮುಗಿಸುವಷ್ಟು ಶಕ್ತಿ ಸರ್ಕಾರಕ್ಕಿದೆ. ಅವ್ರಿಗೀಗ ದಿನನಿತ್ಯ ಈ ಥರ ನಾವು ಪ್ರಜಾತಾಂತ್ರಿಕವಾಗಿ ಬೀದಿಯಲ್ಲಿ ಹೋರಾಟ ಮಾಡುವವರೇ ದೊಡ್ಡ ಶತ್ರುಗಳು. ನಮ್ಮ ಬಾಯಿ ಮುಚ್ಚಿದ್ರೆ ಅವರಿಗೆ ಈ ರಾಷ್ಟ್ರೀಯ ಉದ್ಯಾನದಂಥ ಯೋಜನೆಗಳನ್ನು ಜಾರಿ ಮಾಡೋದಕ್ಕಾಗುತ್ತೆ. When the IG World team visited Megur, many debating issues came forth which only have questions and not answers.
ನಾವು ಕೂತ್ರು ಹೇಳೋಕ್ಕಾಗಲ್ಲ, ಎದ್ರು ಕೂರೋಕ್ಕಾಗಲ್ಲ. ಒಂಚೂರು ಮನಗೋದು, ಒಂಚೂರು ಕೂತ್ಕೊಂಡು ಅಟ್ಟ ಎದ್ದು ಅಡಿಗಡಿಕೆ ಆಗಲ್ಲ. The house in which police said the Naxals were hiding is situated in such an area that police could have easily surrounded it and made the inmates to surrender. But this did not happen, as 5 persons including a woman were killed in encounter. Even the house was badly damaged and the cattle in the house too was injured. ನಾವು ಇಲ್ಲೇ ನಮ್ಮ ಅಜ್ಜಿನ ಹಿಡ್ಕೊಂಡು ನಮ್ಮ ಅತ್ತೆನ ಹಿಡ್ಕೊಂಡಿದ್ದಾಗ ಟಪ 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 ಅಂತ ಶಬ್ದ ಕೇಳ್ತು. ಏನು ಶಬ್ದ ಅಂತ ನಾವು ನೋಡಕ್ ಹೋಗೋಣ ಅಂದ್ರೆ ನಮ್ಮ ಅತ್ತೆನ ಹಿಡ್ಕೊಂಡಿದ್ದಾಗ ನಂಗೆ ನೋಡ್ಲಿಕ್ಕೆ ಹೋಗಕ್ಕಾಗಲ್ಲ. ಅಷ್ಟರೊಳಗೆ ನಾವು ಹಿಂಗೆ ಎಲ್ಲ ಶಬ್ದ ಬರ್ತಾ ಇದೆ ಅಂತ ನೋಡ್ತಾ ಇರೋಷ್ಟೊತ್ತಿಗೆ ಅವ್ರ ಮಗ ಓಡಿ ಬಂದ. ಅಲ್ಲ, ಪ್ರಶಾಂತ್ ಅಂತ ಬರ್ತಂಗು ಅವನಿಗೆ ಎಂತ ಹೇಳ್ಬೇಕು ಏನಂತ ಗೊತ್ತಿಲ್ಲ, ಅಷ್ಟು ಚಂಡಿ ಒದ್ದೆಯಾಗಿ ಹೋಗಿದ್ದ. ಏನಾಯ್ತು ಮಗ, ಎಂತಕ್ಕೆ ಹಿಂಗೆ ಓಡಿ ಬಂದು, ಅಪ್ಪಗ ಅಮ್ಮಗೆ ಏನಾರು ಹುಷಾರಿಲ್ವಾ ಅಂತ ಕೇಳಿದೆ. ಆವಾಗ ಎಂಥದ್ದು ಗೊತ್ತಾಗಲ್ಲ, ನಮ್ಮ ಮನೇಲಿ ಡಮ ಡಮ ಅನಿಸ್ತಿದ್ದಾರೆ. ನಂಗೆ ಹೆದರಿಕಾಯ್ತು, ಓಡಿ ಬಂದೆ. ಪ್ರಶಾಂತ ಈಗ ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ಈ ಕಡೆ ಹಿಂಗೆ ಮಳೆಯಲ್ಲಿ ಚಂಡಿ ಆಗಿ ಹೋಗಿದ್ದ. ಯಾವ ಕಡೆ ಹೋಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ತೀರಿದ ಅಂತ ಹೇಳಿ ನಮಗೆ ಸಾಧಾರಣ ಅಂದ್ರೆ 5:30 ಇಲ್ಲಿ ಬಂದು ಹೇಳಿದ್ರು. ಊರಿನವರು ಬಂದು ಇಲ್ಲಿ ಹೇಳಿದ್ರು. ಪೊಲೀಸ್ನವ್ರು ಯಾರು ಇಲ್ಲಿ ಬರಲ್ಲ, 9 ಜನ ಎಸ್ಟೇಪಿನವರು ಇಲ್ಲಿ ಬಂದಿದ್ರು. ಇಲ್ಲಿ ಪೊಲೀಸ್ನವ್ರು ಹೋದ್ರ ಅಂತ ಕೇಳಿದ್ರು. ಈ ಕಡೆ ಸೈಡ್ ಇಲ್ಲಿ ಯಾರು ಹೋಗಿಲ್ಲ, ನಾವು ಇಲ್ಲಿ ಅತ್ತೆ ಹುಷಾರಿಲ್ಲ ಹಿಡ್ಕೊಂಡಿದ್ದು, ನಮಗೆ ಇಲ್ಲಿ ಯಾರು ಹೋಗಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರು. ನಾವು ನಕ್ಸಲರನ್ನ ಹತ್ತಿಕ್ಕೊಂಬರದಲ್ಲಿ ಪೊಲೀಸರಿಂದನೂ ಒಂದಷ್ಟು ತಪ್ಪುಗಳಾಗ್ತಾ ಇದಾವೆ. ಆದ್ರೆ ಒಂದು ಯೋಚನೆ ಮಾಡಬೇಕು, ಪೊಲೀಸ್ನವರು ಸಹ ಮಾಡ್ತಾ ಇರತಕ್ಕಂಥದ್ದು ಸ್ವಂತಕ್ಕಾಗಿ ಅಲ್ಲ, ಅಂದ್ರೆ ಪೊಲೀಸರಿಗೆ ನಾವು ಬೆಂಬಲ ಮಾಡ್ತೇವೆ ಅಂತೇಳಿ ಅಲ್ಲ. ಆದ್ರೆ ನಕ್ಸಲರನ್ನ ಇವತ್ತು ಮಟ್ಟ ಹಾಕಲೇಬೇಕಾದ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸ್ವರ್ಗದಂತ ಊರು ಇವತ್ತು ನಾಶ ಆಗ್ತಾ ಇದೆ. ಸ್ವರ್ಗದಂತ ಊರನ್ನ ಇವತ್ತು ಕಾಪಾಡ್ಕೊಳ್ಳೇಬೇಕಾದ ಸ್ಥಿತಿನಲ್ಲಿ ಒಂದಷ್ಟು ದಿಟ್ಟ ಕ್ರಮ ತಗೊಂಡಾಗ ಒಂದಷ್ಟು ಗಿರಿಜನರಿಗೆ ಅನ್ಯಾಯ ಆಗ್ತಿದೆ. ಆದ್ರೆ ಗಿರಿಜನರು, ಮಲೆನಾಡಿನ ಜನನು ಎಚ್ಚೆತ್ಕೊಳ್ಬೇಕು. ನಕ್ಸಲರನ್ನ ಯಾವ ತರ ನಾವು ದೂರ ಇಡಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅಪಾಯದ ಕರೆಗಂಟೆ. ಇವತ್ತು ಆಂಧ್ರ ಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಸಾಮಾನ್ಯ ಜನ ಅಲ್ಲಿ ಬದುಕೋ ಹಾಗಿಲ್ಲ. ಇವತ್ತು ಹಣವನ್ನ ಕೇಳಿದವರು ನಾಳೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕೇಳ್ತಾರೆ. ಆ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಈ ಬಗ್ಗೆ ಎಚ್ಚರ ಆಗ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ಇದೆ. ಎಚ್ಚರ ಆಗ್ಲೇಬೇಕಾದಂತ ಅನಿವಾರ್ಯ ಇದೆ ಇವತ್ತು ಮಲೆನಾಡಿಗರಿಗೆ. ಸಾಮಾನ್ಯ ಜನರನ್ನ ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಿದೆ. ಇವತ್ತು ನಕ್ಸಲ್ ಅಂತಕ್ಕಂಥ ಸಿದ್ಧಾಂತ ಅಂತ ಹೇಳ್ತಾರೆ. ಯಾವ ಸಿದ್ಧಾಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬಡವರ ಮನೆಯನ್ನ ಲೂಟಿ ಮಾಡ್ತಾ ಇದ್ದಾರೆ, ಬಡವರನ್ನ ಹೆದರ್ಸ್ತಾ ಇದ್ದಾರೆ. ಇವತ್ತು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕ್ಯಾಶ್ ಇಟ್ಟಂತ ಯಾವುದೇ ಶ್ರೀಮಂತ ಆ ಭಾಗದಲ್ಲಿ ಇಲ್ಲ, ಶೃಂಗೇರಿ ಭಾಗದಲ್ಲಿ ಇಲ್ಲ. ಆದ್ರೆ ಅಂತವರ ಮನೆಗೆ ಹೋಗಿ ಲೂಟಿ ಮಾಡ್ತಕ್ಕಂಥದ್ದು, ಹೆಣ್ಣು ಮಗಳನ್ನ ಶಾಲೆಗೆ ಸೇರಿಸಲಿಕ್ಕೆ ಇಟ್ಟಂತ ದುಡ್ಡನ್ನ ಲೂಟಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮಂಗಳಸೂತ್ರ ಕೈ ಹಾಕ್ತಕ್ಕಂಥದ್ದು, ಸಣ್ಣ ಮಗುವಿನ ಕಾಲಿನಲ್ಲಿರ್ತಕ್ಕಂಥ ಗೆಜ್ಜೆನ ತಗೊಂಡು ಹೋಗ್ತಕ್ಕಂಥದ್ದು. ಅಂದ್ರೆ ಇದು ನಕ್ಸಲ್ ಸಿದ್ಧಾಂತ ಅಲ್ಲ. ನಾವೊಂದು ಸಿದ್ಧಾಂತ ಕೇಳಿದ್ದೇವೆ, ನಕ್ಸಲ್ ಸಿದ್ಧಾಂತದ ಬಗ್ಗೆ ನಮ್ಗೆ ಅರಿವಿದೆ. ಆದ್ರೆ ಒಂದು ಸಿದ್ಧಾಂತ ಅಂತ ಹೊರಟವರು ಇದನ್ನ ಯಾವ ಕೆಲಸವನ್ನು ಮಾಡೋದಿಲ್ಲ. ಸಿದ್ಧಾಂತವನ್ನು ಬಿಟ್ಟಿರ್ತಕ್ಕಂಥವ್ರ ಕೆಲಸ. ಇವತ್ತು ನಡೀತಿರ್ತಕ್ಕಂಥದ್ದು ಭಯೋತ್ಪಾದನೆ ಮತ್ತು ದರೋಡೆ ಕೃತ್ಯ. ಹಾಗಾಗಿ ಹೋಗಿ ಮಲೆನಾಡಿಗೆ ನಿಜವಾಗ್ಲೂ ಒಳ್ಳೆ ದಿನಗಳು ಇನ್ನು ಸ್ವಲ್ಪ ದೂರ ಅಂತ ಅನಿಸ್ತಾ ಇದೆ. ಸರ್ಕಾರ ಯಾವ್ಯಾವಾಗ ಎನ್ಕೌಂಟರ್ ಮಾಡಿದೆ ಆವಾಗೆಲ್ಲ ಒಂದೊಂದು ಈ ಪ್ಯಾಕೇಜನ್ನು ಘೋಷಣೆ ಮಾಡಿದೆ, ನಕ್ಸಲ್ ಪ್ಯಾಕೇಜ್ ಅಂತ. ಅದೇ ಆದಿವಾಸಿಗಳಿಗೆ ಅಂತ ಹೇಳಿ ಯಾವ ಪ್ಯಾಕೇಜ್ ಬರಲಿಲ್ಲ, ಯಾವ ಸೌಲಭ್ಯವೂ ಇಲ್ಲ ಅವರಿಗೆ. ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ರು, ಅವರು ಸ್ವಾವಲಂಬಿಗಳು. ಅವರಿಗೆ ಸರ್ಕಾರ ಏನು ಕೊಡ್ತಿದ್ರು ಆಯ್ತು, ಪ್ರಕೃತಿ ಒಟ್ಟಿಗೆ ಅವ್ರು ಬದುಕ್ತಿದ್ರು. ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಈ ರೀತಿಯ ಒಂದು ಅಮಾನುಷವಾದಂಥ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ನಡೀತಾ ಉಂಟು. Recently, the central government has amended the laws governing the national park, but the irony is that it has taken place only after several lives have been claimed in violence over the years. ಹೋರಾಟದಿಂದ ನಮಗೆ ಅನುಕೂಲ ಆಗಿದೆ ಹೊತ್ತು ಮತ್ತೆ ನಮಗೆ ನೆಸ್ಲೇಟರಿ ಇದರಿಂದ ನಮಗೆ ಬೆಂಬಲದಿಂದ ನಮಗೆ ಉತ್ತಮ ಆಗಿದೆ ಅಂತ ನಾವು ಹೇಳಲಿಕ್ಕೆ ಕಷ್ಟ. The situation is such that the locals around whom the battle is fought between the Naxalites and police do not want Naxals, but they are frustrated with the administration and police. They prefer peace and not bloodshed. They want to embrace dreams and not nightmares. ಎಂದು ಬಂದರು ನೆಸ್ಲೇಟರ್ ಇದಾರೆ ಅನ್ನೋದ್ರ ಬಿಟ್ಟ ಮೇಲೆ ನಾನು ಅದನ್ನ ನೋಡ್ಲಿಲ್ಲ. ಅವ್ರನ್ನ ನೆಸ್ಲೇಟರು ಬರ್ತಾರೆ ಅಂತ ಒಂದು ಊಹೆ ಅವ್ರ ಪೊಲೀಸ್ನರಿಗೆ, ನೆಸ್ಲೇಟರಿಗೆ ಪೊಲೀಸ್ನವರು ಬರ್ತಾರೆ ಅಂತ ಊಹೆ. 2 ಕಡೆಯಿಂದ ಕಿರುಕುಳ ಆಗ್ಬೋದು ಇನ್ನು ಮುಂದೆ, ಇಷ್ಟೊತ್ತಂಗಾರ ಆಗಿಲ್ಲ ಅಂತ. ಈಗ ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದವರೇ ಸರ್ಕಾರದವರು.
ಈ ಸಮಸ್ಯೆನ ಬಗೆಹರಿಸಬೇಕಾದವರು ಸರ್ಕಾರದವರೇ. ಇಲ್ಲಿ ಒಂದು ಈ ಇಷ್ಟೊಂದು ಜನರು, ಅದು ಪೊಲೀಸರಾಗಲಿ, ಆದಿವಾಸಿಗಳಾಗಲಿ, ನಕ್ಸಲೈಟರಾಗಲಿ, ಎಲ್ಲರ ಸಾವಿಗೆ ಈಗೊಂದು 10 ಜನ ಸತ್ತಿದ್ದಾರೆ. ಈ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು ಮೂಲ ರಾಷ್ಟ್ರೀಯ ಉದ್ಯಾನ. ಆ ಯೋಜನೆಯನ್ನ ಮೊದಲು ರದ್ದು ಮಾಡಬೇಕು, ಅಥವಾ ಆ ರಾಷ್ಟ್ರೀಯ ಉದ್ಯಾನದ ಇಷ್ಟೊಂದು ಜನರ ಇದ್ರ ಮೇಲೆ ಬದುಕಿನ ಮತ್ತು ಪ್ರಾಣದಕ್ಕಿಂತ ಅದು ಯಾವ ರೀತಿ ದೊಡ್ಡದು ಅಂತ ಸರ್ಕಾರ ಜನರಿಗೆ ಸ್ಪಷ್ಟಪಡಿಸಬೇಕು. ಅದು ಇಂತಹ ಸಾವಿರಾರು ಜನರು ಬದುಕನ್ನು ತ್ಯಾಗ ಮಾಡಿ ಅದರಿಂದ ಸಾಧನೆ ಮಾಡುವಂತಹದ್ದೇನು ಅನ್ನೋದು ಚರ್ಚೆ ಮಾಡಿ, ಅಂತಹ ಒಂದು ಸಾವಿರಾರು ಜನರಿಗೆ ತೊಂದರೆ ಆದರೂ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗುವಂಥದ್ದಾದರೆ ಅದರ ಬಗ್ಗೆ ಪರಿಶೀಲಿಸಬಹುದು. ಅಲ್ಲಿಯ ಜನರಿಗೆ ಒಂದು ಸಾಧ್ಯವಾದ ಮೂಲಭೂತ ಸೌಕರ್ಯವನ್ನು, ಒಂದು ಶಿಕ್ಷಣ ಇರ್ಬೋದು, ಅಥವಾ ಒಂದು ಅವರಿಗೆ ಕೃಷಿಗೆ ಬೇಕಾದಂಥ ಸೌಲಭ್ಯ ಇರ್ಬೋದು, ಅಥವಾ ಒಂದು ಸಾರಿಗೆ ಸಂಪರ್ಕಕ್ಕಿರ್ಬೋದು, ಅಥವಾ ಅವ್ರು ಏನು ಅದು ಎಲ್ಲಕ್ಕಿಂತ ಅವರ ಬೇಡಿಕೆ ಈಗ, ನಾನು ಆ ಒಕ್ಕೂಟದ ಅಧ್ಯಕ್ಷನಾಗಿ 10ನೇ ವರ್ಷದಲ್ಲಿ ಮುಖ್ಯವಾಗಿ ಒಂದು ಸಣ್ಣ ಬೇಡಿಕೆ ಕೂಡ ಅವ್ರದ್ದು ಈಡೇರಲಿಲ್ಲ. ಒಂದು ಆಶ್ರಮ ಶಾಲೆಗೆ ಒಂದು ಕಾಯಂ ಟೀಚರನ್ನು ನೇಮಿಸಿ ಅಂತ ಹೇಳುವಂಥ ಬೇಡಿಕೆ ಈಡೇರಲಿಲ್ಲ. 100 ವರ್ಷದಿಂದ ಅಲ್ಲಿ ಬಾಳಿ ಬದುಕಿದವರಿಗೆ ಅವರ ಜಮೀನುಗಳಿಗೆ ಒಂದು ಪಟ್ಟ ಕೊಡಲಿಲ್ಲ, ಅಥವಾ ಮನೆಗೊಂದು ಹಕ್ಕುಪತ್ರ ಇಲ್ಲ ಅವರಿಗೆ, ಮತ್ತೆ ಸಾಲ ಸೌಲಭ್ಯ ಈ ಥರದ ಯಾವ ಯೋಜನೆಗಳು ಅದರಿಂದ ಸಾಧ್ಯ ಆಗಿಲ್ಲ. ಅಂತಹ ಒಂದು ಎಲ್ಲ ಸಾಮಾನ್ಯ ಜನರಿಗೆ ಸಿಗಬೇಕಾದ ಸೌಲಭ್ಯನಾದರೂ ಒಂದು ತಲುಪಿಸುವ ಜವಾಬ್ದಾರಿ ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಸರ್ಕಾರ ಇವತ್ತೇನು ಮಾಡಿದೆ, ನಮ್ಮ ಒಕ್ಕೂಟದ ನಾನು ಅಧ್ಯಕ್ಷ, ನನ್ನದೇ ಪ್ರಧಾನ ಕಾರ್ಯದರ್ಶಿಯನ್ನು ಇವತ್ತು ನಕ್ಸಲೈಟ್ ಅಂತ ಹೇಳಿ ಸರ್ಕಾರ ಏನು ಹೊಡೆದಾಕಿದ್ದಾರೆ. ಮತ್ತೆ ಮುಗ್ಧರು ಏನು ರಾಮೇಗೌಡ, ಕಾವೇರಿ, ಸುಂದರೇಶ್ ಅಂತವ್ರನ್ನ ಹೊಡೆದಾಕಿದ್ದಾರೆ. ಇದರಿಂದ ಇಡೀ ಆದಿವಾಸಿ ಜನಾಂಗದಲ್ಲಿ ಒಂದು ಅಭದ್ರತೆ ಇವತ್ತು ಕಾಣ್ತವೆ, ಅವರಿಗೆ ರಕ್ಷಣೆ ಇಲ್ಲ. ಅದನ್ನ ಮೊದಲು ಸರ್ಕಾರ ಅವರಲ್ಲಿ ಒಂದು ರಕ್ಷಣೆ ಬರುವ, ಒಂದು ಭದ್ರತೆ ಬರುವ ರೀತಿಯಲ್ಲಿ, ವಿಶ್ವಾಸ ಬರುವ ರೀತಿಯಲ್ಲಿ, ಈ ವ್ಯವಸ್ಥೆಯ ಬಗ್ಗೆ ಒಂದು ನಂಬಿಕೆ ಬರುವ ರೀತಿಯಲ್ಲಿ ಸರ್ಕಾರ ಒಂದು ಭರವಸೆ ಕೊಡಬೇಕು. ಆ ಕೆಲಸ ಮೊದಲಾಗಬೇಕು. ಅವರು ನಕ್ಸಲರು ಆ ಹೋರಾಟವನ್ನ ಕೈಬಿಟ್ಟು ಇವತ್ತು ಇಡೀ ಸಿಂಗೇರಿ ಪಶ್ಚಿಮ ಘಟ್ಟವನ್ನ ಅವ್ರು ಏನು ಸ್ವತಂತ್ರವನ್ನ ಕೊಲೆ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ, ಅದನ್ನ ಬಿಟ್ಟು ಅವರು ಇದಕ್ಕೆ ಬರಬೇಕು, ಈ ನಾಗರಿಕ ಹೋರಾಟಕ್ಕೆ ಬರಬೇಕು. ಈ ದೇಶದಲ್ಲಿ ನಕ್ಸಲ್ ರೀತಿನಲ್ಲಿ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಜಯಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಶಾಂತಿಯೇ ಇದಕ್ಕೆ ಆಗ್ತಕ್ಕಂಥದ್ದು, ಊರಿನ ಜನನೇ ಇದಕ್ಕೆ ಬಲಿಯಾಗ್ತಕ್ಕಂಥದ್ದು. ಯಾವ ವ್ಯವಸ್ಥೆನೂ ಬಲಿಯಾಗೋದಿಲ್ಲ, ಯಾವ ಶ್ರೀಮಂತರು ಬಲಿಯಾಗೋದಿಲ್ಲ, ಸಾಮಾನ್ಯ ಜನ ಇದಕ್ಕೆ ಬಲಿಯಾಗ್ತಾರೆ. ಹಾಗಾಗಿ ಊರಿನ ಒಳಗಡೆ ಬಂದ್ರೆ ಸಂಘ ಪರಿವಾರ ಆದಿವಾಸಿಗಳ ಹೋರಾಟಕ್ಕೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಹೋರಾಟಕ್ಕೆ ಕೈ ಜೋಡಿಸಲಿಕ್ಕೆ ತಯಾರಿದೆ. All said and done, no one can blame anybody for this bloodshed. Naxalite movement thrived wherever social justice was denied to the poorest of the poor. But it is sad that common people pay price for social inequality. The system in which everyone has to fight his or own battle for existence is never healthy. Though we can agree with the principle of Naxalites, one cannot agree the way they have adopted to attain their principles. On the other hand, the administration which treats Naxal menace has law and order problem instead of social justice problem need to be questioned. The bottom line is that peace prevails wherever justice is served. So it is high time the lawmakers and lawbreakers to break barriers and think about the plight of common man. With cameraman Uttam, this is your host Gloria Rodriguez for TV Daiji World.